ಇವತ್ತು ಶ್ರೀ ವರಾಹ ಜಯಂತಿ. ಭಗವಂತನಾದ ಹರಿ ಭೂದೇವಿಯನ್ನು ಸಂರಕ್ಷಣೆ ಮಾಡಲಿಕ್ಕಾಗಿ ವರಾಹಾವತಾರವನ್ನು ತಾಳಿ ಮಹಾತಳದಲ್ಲಿ ಇರತಕ್ಕಂಥ ಹಿರಣ್ಯಾಕ್ಷನ ಸಂಹಾರ ಮಾಡಿಬಿಟ್ಟು ಭೂದೇವಿಯನ್ನು ರಕ್ಷಣೆ ಮಾಡಿದ್ದ ದಿನ ಇವತ್ತು. ಇದು ರೇವತಿ ನಕ್ಷತ್ರ ಮತ್ತು ಚತುರ್ದಶಿ ಎರಡು ಒಟ್ಟಿಗೆ ಬಂದಿದೆ. ಸಾಮಾನ್ಯ ರೇವತಿ ನಕ್ಷತ್ರ ಬಂದಿದೆ, ಚತುರ್ದಶಿ ಬರಲ್ಲ. ಇವತ್ತು ಎರಡು ಒಟ್ಟಿಗೆ ಬಂದಿದೆ ಅಂತ ವಿಶೇಷವಾದ ದಿವಸ ಇವತ್ತು. ಭಗವಂತ ಕೇವಲ ಭೂದೇವಿಯನ್ನು ಉದ್ಧಾರ ಮಾಡಲಿಲ್ಲ, ಭೂಮಿ ಇರತಕ್ಕಂಥ ಎಲ್ಲ 33,000 ಕೋಟಿ ಜನರಾಶಿಗಳೆಲ್ಲವನ್ನೂ ಉದ್ಧಾರ ಮಾಡಿದ ಭಗವಂತ ಅವತ್ತು. ಆ ದಿವಸವನ್ನು ನಾವು ವರಾಹ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಸುಮಾರು ಇವತ್ತು ಒಂದು 25,000 ಜನ ಇವತ್ತು ಈ ಕ್ಷೇತ್ರಕ್ಕೆ ಭೇಟಿ ಮಾಡ್ತಾರೆ ಬೆಳಗ್ಗೆ ಸಂಜೆವರೆಗೆ. ಎಲ್ಲರಿಗೂ ಅಭಿಷೇಕ, ಕಲ್ಯಾಣೋತ್ಸವ, ಮೃತ್ತಿಕಾ ಪೂಜೆ, ಭೂವರಾಹ ಹೋಮ ಇಷ್ಟಕ್ಕೂ ಜನ ಬರ್ತಾರೆ. ಮತ್ತು ಅಷ್ಟು ಜನಕ್ಕೂ ನಾವು ಹೋಳಿಗೆ, ಸಕ್ಕರೆ ಪೊಂಗಲ್ ಎಲ್ಲವನ್ನೂ ವ್ಯವಸ್ಥೆ ಮಾಡಿದ್ದೀವಿ. ಅಷ್ಟು ಜನಕ್ಕೂ ಭಗವತ್ ಕೃಪೆಯಿಂದ ಈ ಕ್ಷೇತ್ರವನ್ನು ಉದ್ಧಾರ ಮಾಡಲಿಕ್ಕಾಗಿ, ಅದರ ಪುನರುದ್ಧಾರ ಮಾಡಲಿಕ್ಕಾಗಿ ಶ್ರೀ ಪರಕಾಲ ಸ್ವಾಮಿಗಳು ನಮ್ಮ ಆಚಾರ್ಯರು ಸಂಕಲ್ಪ ಮಾಡಿದ್ದಾರೆ. ಬೇಗ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು CNC ಟೆಕ್ನಾಲಜಿ ಮಿಷಿನ್ ತಂದು ಹಾಕ್ಸಿದ್ದಾರೆ. ಸುಮಾರು 6 ಕೋಟಿ ರೂಪಾಯಿ ಖರ್ಚಾಗಿದೆ ಇನ್ಫ್ರಾಸ್ಟ್ರಕ್ಚರ್. ಮಿಷಿನ್ಗೆ ಒಂದು 3 ಕೋಟಿ ಅಷ್ಟೇ. ಮಿಷಿನ್ 3 ಕೋಟಿ. ಅದು ಇನ್ಫ್ರಾಸ್ಟ್ರಕ್ಚರ್ ಕಡೆ ಕಟಿಂಗ್ ಮಿಷಿನ್ನು, ಶೆಡ್ಡು, ಕರೆಂಟು ಇದೆಲ್ಲ 6 ಕೋಟಿ ರೂಪಾಯಿ ಖರ್ಚಾಗಿದೆ. ಇಲ್ಲಿ ಏನೂ ಖರ್ಚಿಲ್ಲ, ಬರೀ ಕರೆಂಟು, ಡೀಸಲ್ಲು, ಕನ್ಸ್ಯೂಮಬಲ್ಸು ಅಷ್ಟೇ, ಬೋಲ್ಟು, ನಟ್ಟು ಇಷ್ಟೇ. ಸುಮಾರು ಆ ಎಂಟೈರ್ CNC ಮಿಷಿನ್ನ 6 ಜನ ಲೋಕಲ್ ಹುಡುಗರು, ಇಲ್ಲಿ ಲೋಕಲ್ ಹುಡುಗರು ಕೆಲಸ ಮಾಡ್ತಿದ್ದಾರೆ. ಯಾವ ದೊಡ್ಡ ಕ್ವಾಲಿಫೈಡ್ ಇಲ್ಲ, ಒಬ್ಬನೇ ಒಬ್ಬ ಕ್ವಾಲಿಫೈಡ್ ಅಷ್ಟೇ ಇಂಜಿನಿಯರ್. 6 ಜನ ಲೋಕಲ್ ಹುಡುಗರು ಅದನ್ನ ಕೆತ್ತಾ ಇದ್ದಾರೆ. ಹೀಗೆ ಸಿಂಪಲ್ ಟೆಕ್ನಾಲಜಿ ಅದು. ಬಟನ್ ಪ್ರೆಸ್ ಮಾಡಿದರೆ ಆ ಟೆಕ್ನಾಲಜಿ ಕಂಬ ಬರುತ್ತೆ, ಡಿಸೈನ್ ಬರುತ್ತೆ. ನಮ್ಮದೇನು ಹೆದರಿಕೆ ಇಲ್ಲ. ಆದರೆ ದೇವರು ಬುದ್ಧಿ ಕೊಡೋದು ಮಾಡಿಸಿದ್ದಾರೆ. ಸುಮಾರು ಒಂದು 50 ಕೋಟಿ ಉಳಿತಾಯ ಆಗ್ತಿದ್ದಾರೆ. ಟೈಮ್ 15 ವರ್ಷ ಆಗ್ತಿತ್ತು, ಏನು ಕತ್ತಿಯೋ ನಾನಂತೂ ಬಂದು ಬಿಡೋದನ್ನ ಬಿಡಿ, ಈ 4 ವರ್ಷ ಮುಗಿಸ್ತೀವಿ ಇಲ್ಲಿ. ಅದರಿಂದ ಬರೀ ದೇವಸ್ಥಾನ ಒಂದೇ ಉದ್ಧಾರ ಆಗಲ್ಲ, ಅದರ ಪ್ರಭಾವ ಇಲ್ಲಿನ ರಿಯಲ್ ಎಸ್ಟೇಟ್ ಉದ್ಯಮದ ಮೇಲೆ, ಪ್ರವಾಸೋದ್ಯಮದ ಮೇಲೆ ಮತ್ತು ಎಲ್ಲರ ಮೇಲೂ ಅಭಿವೃದ್ಧಿಯ ಉದ್ಧಾರ ಆಗೋದು. ಜನಕ್ಕೆ ಕೆಲಸ ಸಿಗುತ್ತೆ. ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟು ಆ ಇಂಡಸ್ಟ್ರಿಗಳಲ್ಲಿ ತುಂಬ ಕೆಲಸ ಸಿಗುತ್ತೆ. ಕೇವಲ ಒಂದು ದೇವಸ್ಥಾನ ಒಂದೇ ಅಲ್ಲ, ಇದು ಇಂಡಸ್ಟ್ರಿ ಡೆವಲಪ್ ಮಾಡೋಕ್ಕೆ ಆಟೋಮೆಟಿಕ್ಕಾಗಿ ಉದ್ಧಾರ ಆಗುತ್ತೆ. ಇನ್ನು ಹೊಸ ಒಂದು ಕಾರ್ಯಕ್ರಮ ಹಾಕಿದ್ದೀವಿ, ಇದು ತುಂಬ ಹೂ ಬೆಳೀತಾರೆ, ಅಗ್ಗಕ್ಕೆ ಮಾಡ್ತಾರೆ. ನಾವು ತೋಮಾನೆಯನ್ನು ತರಿಸ್ತಾ ಇದ್ದೀವಿ ಬೇರೆ ಕಡೆಯಿಂದ. ಅದರ ಟ್ರೈನಿಂಗ್ ಕೊಟ್ಬಿಟ್ಟು ಇಲ್ಲಿ ಕರೆದುಬಿಟ್ಟು ಹೆಣ್ಮಕ್ಳಿಗೆ ಬ್ಯಾಚ್ ಬೈ ಬ್ಯಾಚು ಅವರು ಮಾರ್ಬಿಟ್ಟು ಮಾಡ್ಬೋದು. 1 ರೂಪಾಯಿನ 5 ರೂಪಾಯಿ ಮಾಡ್ಬೋದು. ಅವತ್ತು ಇವತ್ತು 1 ರೂಪಾಯಿ ಮಾಡ್ತಾರೆ, 5 ರೂಪಾಯಿ ಮಾಡ್ಬೋದು. ಜಯಂತಿ ಅದರ ಅಂಗವಾಗಿ 1000 ಲೀಟ್ರ್ ಹಾಲು, 500 ಲೀಟ್ರು ಕಬ್ಬಿನ ಹಾಲು, 200 ಲೀಟ್ರು ಇದು ಎಳನೀರು ಮತ್ತು ಸುಮಾರು 5 ಟನ್ ಹೂವು, 5 ಟನ್ ಹೂವು ಆ್ಯಕ್ಚುಲಾಗಿ ಅಭಿಷೇಕ ಮಾಡಿರೋದು. ಫಸ್ಟ್ ಟೈಮ್ ಅಷ್ಟು ಮಾಡಿದ್ರು ಆ್ಯಕ್ಚುಲಾಗಿ. ಎಲ್ಲ ಭಕ್ತರು ತಂದು ಕೊಡಿಯಾರಂತ ಹೂವನ್ನ. ಅದಾದಮೇಲೆ ಹೋಮ ಶುರು ಮುಗಿದೀಗ, ಹೋಮ ಅಂತಿಮವಾಗಿ ಮುಗಿದಿವೆ. ಕಲ್ಯಾಣೋತ್ಸವ ಆಗ್ತದೆ ಈಗ. ಎಲ್ಲ ಉದ್ದೇಶವೂ ಭಗವಂತ ಎಲ್ಲ ಬರೀತಾ ಪ್ರತಿಯೊಬ್ಬ ಪ್ರಜೆಗೂ ಅವರ ಕಷ್ಟ ಎಷ್ಟೇ ಇರಲಿ, ಅದು ಹಣೆ ಬರ್ದ ಇಲ್ಲದೇ ಇರಲಿ, ಅದನ್ನ ಮಾಡಿಕೊಡ್ತಾರೋ ಶಕ್ತಿ ಇದೆ ಭಗವಂತನಿಗೆ. ಅದನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯ ಮನಸ್ಸು ಬರಲಿ, ಒಳ್ಳೆಯ ಬುದ್ಧಿ ಬರಲಿ, ಈ ಕ್ಷೇತ್ರ ಅಭಿವೃದ್ಧಿ ಆಗಲಿ, KR ಪೇಟೆ ಅಭಿವೃದ್ಧಿ ಆಗಲಿ. ಅತಿ ಮುಖ್ಯವಾಗಿ ನಮ್ಮ ಈ ಸರೌಂಡಿಂಗ್ ಉದ್ಧಾರ ಆಗಬೇಕು. ಇಲ್ಲಿ ಯಾವ ಇಂಡಸ್ಟ್ರಿ ಇಲ್ಲ, ಎಲ್ಲ ಬರುತ್ತವಾಗ. ಪೊಲಿಟಿಕಲ್ ಭಾಷೆ ಮಾಡ್ತೀನಿ ಬಿಡಿ. ರಿಪರ್ಕಷನ್ಸ್ ಅವೇ ಒಂದು ದೇವಸ್ಥಾನ ಬಂದರೆ ಏನೇನಾಗುತ್ತೆ ಅಂತ. ಅಯೋಧ್ಯೆ ಬಂದಮೇಲೆ, ಅಲ್ಲಿ ಅಯೋಧ್ಯೆ ರಾಮ ದೇಶ ಬಂದಮೇಲೆ ಓದೇ ಬೇರೆ ಆಗ್ಬಿಟ್ಟಿದೆ. ಹಾಗೆ ಆಗ್ತದೆ.